ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಕೊನೆಗೂ ನಿಟ್ಟುಸಿರು ಬಿಡುವಂತಹ ಒಂದು ಸುದ್ದಿ ಇದೀಗ ತಾನೇ ಬಂದಿದೆ ಸ್ನೇಹಿತರೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಅಂದರೆ ವಿಶೇಷ ಚೇತನರ ವಾರ್ತೆ ಚಾನಲನ್ನು ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾ ಇರೋರು ದಯವಿಟ್ಟು ಇಂತಹ ಸುದ್ದಿಗಳಿಗಾಗಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿದಿನ 2 ಬಾರಿ ತಪ್ಪದೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ. ನಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಫೆಬ್ರವರಿ ತಿಂಗಳಿನಿಂದ ಎಲ್ಲರ ಬಾಯಲ್ಲಿ ಒಂದೇ ಒಂದು ಮಾತು, ಅದು ಪಿಂಚಣಿ. ಹಿರಿಯ ನಾಗರಿಕರಾಗಿರ್ಬೋದು, ವಿಕಲಚೇತನರಾಗಿರ್ಬೋದು, ವಿಧವಾ ವೇತನ ಪಡೆಯುವವರಾಗಿರ್ಬೋದು, ಮನಸ್ವಿನಿ ವೇತನ ಪಡೆಯುವವರು ಅಥವಾ ಆಸಿಡ್ ದಾಳಿಗೊಳಗಾದವರು ಅಥವಾ ಎಂಡೋಸಲ್ಫಾನ್ ಪೀಡಿತರು ಯಾರೇ ಆಗಲಿ ಒಂದೇ ಒಂದು ಸುದ್ದಿಯನ್ನು ಕೇಳ್ತಾಯಿದ್ರು, ನಮಗೆ ಪಿಂಚಣಿ ಬಂದಿಲ್ಲ, ಮಾಸಿಕ ವೇತನ ಬಂದಿಲ್ಲ, SSY ಬಂದಿಲ್ಲ, SSP ಬಂದಿಲ್ಲ ಅಂತೇಳ್ಬಿಟ್ಟು ಕೇಳ್ತಾಯಿದ್ರು. ಸ್ನೇಹಿತರೆ, ಕೆಲವೇ ನಿಮಿಷಗಳ ಹಿಂದೆ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿ ಒಬ್ಬರು ಸಂಪರ್ಕ ಮಾಡಿ ಅವರಿಗೆ ವಿಚಾರಿಸಿದಾಗ ತಿಳಿದು ಬಂದಿರತಕ್ಕಂಥ ವಿಷಯ ಏನಪ್ಪ ಅಂದರೆ, ನಿನ್ನೆ ತಾನೇ ಬಿಲ್ಲನ್ನು ಸಬ್ಮಿಟ್ ಮಾಡಲಾಗಿದೆ. ಅಂದರೆ ಪಿಂಚಣಿಗೆ ಸಂಬಂಧಪಟ್ಟ ಬಿಲ್ಗಳನ್ನು ಟ್ರೆಜರಿಗೆ ಸಲ್ಲಿಸಲಾಗಿದೆ. ಇವತ್ತು ಅದು ಕ್ರೆಡಿಟ್ ಆಗಿದೆ. ಇನ್ನೇನು ಎಲ್ಲರಿಗೂ ಕೂಡ ಪಿಂಚಣಿ ಜಮೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ನಿಮ್ಮೆಲ್ಲರ ಅಕೌಂಟಿಗೆ ಈ ಒಂದು ಮಾಸಿಕ ಪಿಂಚಣಿ ಏನು ಹಿರಿಯ ನಾಗರಿಕರು 800 ರೂಪಾಯಿ ಮತ್ತು 1200 ರೂಪಾಯಿ ಪಡಿತಾರೆ, ಅವರ ಪಿಂಚಣಿ ಸಹ ಅವರ ಅಕೌಂಟಿಗೆ ಜಮೆ ಆಗ್ತಾಯಿದೆ. ಅದೇ ರೀತಿ ನಮ್ಮ ವಿಶೇಷ ಚೇತನರು ಸುಮಾರು 40% ಹೆಚ್ಚು ಇರ್ತಕ್ಕಂಥ ವಿಶೇಷ ಚೇತನರಿಗೆ 800 ರೂಪಾಯಿ ಹಾಗೂ 75% ಇರ್ತಕ್ಕಂಥ ವಿಶೇಷ ಚೇತನರಿಗೆ 1400 ರೂಪಾಯಿ ಮತ್ತು ಬುದ್ಧಿಮಾಂದ್ಯ ವಿಶೇಷ ಚೇತನರಿಗೆ 2000 ರೂಪಾಯಿ ಹಣ ಕೂಡ ನಿನ್ನೆ ಇಲಾಖಾ ವತಿಯಿಂದ ಅಂದರೆ ಕಂದಾಯ ಇಲಾಖಾ ವತಿಯಿಂದ ಬಿಲ್ಲನ್ನು ಸಬ್ಮಿಟ್ ಮಾಡಲಾಗಿದೆ. ಇವತ್ತು ಎಲ್ಲರಿಗೂ ಕೂಡ ಅದು ಬರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿರ್ತಾರೆ. ಸ್ನೇಹಿತರೆ, ಯಾರಿಗೂ ಕೂಡ ಅನುಮಾನ ಬೇಡ ಮತ್ತು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾವುದೇ ಊಹಾಪೋಹಗಳಿಗೆ ಅಥವಾ ಏಜೆಂಟ್ಗಳಿಗೆ ಅಥವಾ ಮಧ್ಯವರ್ತಿಗಳಿಗೆ ತಾವು ಹಣ ಕೊಡುವ ಪರಿಪಾಠ ಮಾಡ್ಕೋಬೇಡಿ ದಯವಿಟ್ಟು. ಎಲ್ಲರಿಗೂ ಕೂಡ ಅಂದರೆ ಇದು ಯಾಕಪ್ಪ ಹೀಗಾಯಿತು ಅಂತ ನೋಡೋದಾದರೆ, ಈ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸಿರ್ತಾರೆ. ಹಾಗಾಗಿ ಬಜೆಟಿನ ಪ್ರಕ್ರಿಯೆ ಇರೋದರಿಂದ ಸ್ವಲ್ಪ ಹಣ ಬಿಡುಗಡೆ ಮಾಡೋದು ಮತ್ತು ಬಿಲ್ ಮಾಡೋದು, ಹಣವನ್ನು ಆಯಾ ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ಕಳಿಸೋದು ಲೇಟ್ ಆಗಿರ್ಬೋದು ಅಷ್ಟೇ ಹೊರತು ಯಾರಿಗೂ ಯಾವುದೇ ಆತಂಕ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರವರ ಅಕೌಂಟಿಗೆ ಹಣವನ್ನು ಜಮೆ ಮಾಡಲಾಗ್ತದೆ ಅಂತಕ್ಕಂಥ ಮಾಹಿತಿ ಇದೀಗ ತಾನೇ ಲಭ್ಯವಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಹೇಳಿರೋದು ಇಷ್ಟೇ. ನಿನ್ನೆ ಬಿಲ್ ಸಲ್ಲಿಸಲಾಗಿತ್ತು, ಇವತ್ತು ಅದು ಕ್ರೆಡಿಟ್ ಆಗಿದೆ, ಅಂದರೆ ಎಲ್ಲರಿಗೂ ಜಮೆ ಆಗಿದೆ. ಇವತ್ತು ಸಾಕಷ್ಟು ಜಿಲ್ಲೆಗಳಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಯಿಂದಲೇ ಪಿಂಚಣಿ ಹಣ ಜಮೆ ಆಗ್ತಾ ಇರ್ತಕ್ಕಂಥ ಮಾಹಿತಿ ತಾವುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಇದ್ವಿ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಅಕೌಂಟ್ಗೂ ಕೂಡ ಪಿಂಚಣಿ ಬರ್ತದೆ. ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಅದೇ ರೀತಿ ಸಂಧ್ಯಾ ಸುರಕ್ಷಾ, ಮನಸ್ವಿನಿ ಮತ್ತು ವಿಧವಾ ವೇತನ ಕೂಡ ಅದು ಕೂಡ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗ್ತಾಯಿದೆ. ಆದ ತಕ್ಷಣ ತಾವು ಕೂಡ ನಮ್ಮ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿದೆ ಎಷ್ಟು ದುಡ್ಡು ಬಂದಿದೆ ಮತ್ತು ಯಾವ ತಿಂಗಳು ದುಡ್ಡು ಬಂದಿದೆ ಅನ್ನೋದನ್ನು ದಯವಿಟ್ಟು ಬರೆದು ಹಾಕಿ. ಯಾಕಂದರೆ ಈ ಚಾನಲನ್ನು ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ. ಅವ್ರಿಗೂ ಗೊತ್ತಾಗಲಿ ತಾವು ಯಾವ ಜಿಲ್ಲೆಯಿಂದ ನಮಗೆ ಎಷ್ಟು ಪಿಂಚಣಿ ಬಂದಿದೆ ಮತ್ತು ಯಾವ ತಾಲೂಕಿನಿಂದ ತಮ್ಮ ಹೆಸರು ಬರೆದುಬಿಟ್ಟು ಕಾಮೆಂಟನ್ನು ದಯವಿಟ್ಟು ಮಾಡಿ. ತಾವು ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಒಂದು ಮಾತು ನೆನಪಿರಲಿ, ಎಲ್ಲರೂ ಕೂಡ ಆಧಾರ್ ಲಿಂಕ್ ಮಾಡಿಕೊಂಡಿರಬೇಕು. ಮತ್ತು ನಮ್ಮ ವಿಶೇಷವಾಗಿ ವಿಶೇಷ ಚೇತನರು ಇದುವರೆಗೂ ವಿಶಿಷ್ಟ ಗುರುತಿನ ಚೀಟಿ ಮಾಡಿಸ್ದಂಗಿದ್ರೆ ಈಗಾಗಲೇ ಎಲ್ಲರ ಮನೆ ಹತ್ರ VAಗಳು, ವಿಲೇಜ್ ಅಕೌಂಟೆಂಟ್ ಆಫೀಸರ್ಸು ಮತ್ತು ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರು GPS ಫೋಟೋವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಯಾರು ಇದುವರೆಗೆ UDID ಕಾರ್ಡ್ ಪಡೆದಿಲ್ಲ, ವಿಶಿಷ್ಟ ಗುರುತಿನ ಚೀಟಿ ಅಂದರೆ ಅಂಗವಿಕಲ ಗುರುತಿನ ಚೀಟಿ ಪಡೆದಿಲ್ಲ, ಅವರು ಕಡ್ಡಾಯವಾಗಿ ಎಲ್ಲರೂ ಕೂಡ ಈ ತಿಂಗಳೊಳಗಡೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಹಣ ನಿಮಗೆ ನಿಂತು ಹೋಗ್ತದೆ. ಅದೇ ರೀತಿ ಹಿರಿಯ ನಾಗರಿಕರಿಗೂ ಕೂಡ ದುಡ್ಡು ಬರ್ತದೆ. ದಯವಿಟ್ಟು ಎಲ್ಲರೂ ಕೂಡ ಕಾಯಬೇಕು. ಇನ್ನು ಸ್ವಲ್ಪ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಖಾತೆಗೆ ಜಮೆ ಆಗ್ತದೆ ಅಂತ ಮಾಹಿತಿ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಪಿಂಚಣಿ ಹಣ ಜಮೆ ಆಗಿರೋ ಬಗ್ಗೆ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಯಾರು ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಎಲ್ಲರೂ ಶಾಂತವಾಗಿರಿ. ಕೆಲವೇ ಗಂಟೆಗಳಲ್ಲಿ ನಿಮ್ಮ ಅಕೌಂಟಿಗೆ ಪಿಂಚಣಿ ಜಮೆ ಆಗ್ತದೆ. ಜಮೆ ಆಗಿದ ತಕ್ಷಣ
ನಮಗೆ ತಾವು ಕಾಮೆಂಟ್ ಮಾಡಿ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.